Hi, hello students. Welcome to everyone to second PUC statistics classes. The second PUC syllabus consists of 8 units like vital statistics, index numbers, time series, interpolation and extrapolation, theoretical distribution, statistical inferences, statistical quality control, and operations research. In this video, let us begin with the first unit, which is known as vital statistics. So this is a very peculiar chapter where we are going to study about human beings. Among all the existing living creatures, human beings plays a very prominent role in the development of a nation. They are actually very special. ಎಲ್ಲ ಜೀವರಾಶಿಗಳಲ್ಲೂ ಕೂಡ ಮಾನವನ ಜೀವನ ಉತ್ತಮವಾದದ್ದು. ಸೊ ಹಿ ಈಸ್ ಸ್ಪೆಷಲ್ ಇನ್ ಸೋ ಮೆನಿ ಕೇಸಸ್. ಸೊ ಆ ರೀತಿಯಾಗಿ ನಾವು ಮನುಷ್ಯನ ಬಗ್ಗೆ ಸ್ಟಡಿ ಮಾಡುವಂಥದ್ದಕ್ಕೆ ತುಂಬ ಪ್ರಾಮುಖ್ಯತೆ ಬರುತ್ತೆ. ಸೊ ಇನ್ ಸ್ಟ್ಯಾಟಿಸ್ಟಿಕ್ಸ್ ಆಲ್ಸೋ we have a branch of study where we study about human population, which is called as demography. Demography is nothing but the statistical study of human population. This point is very important for you. That branch of statistics which studies about human population is called demography. In continuation, ಏನು ಸ್ಟಡಿ ಮಾಡ್ತೀವಿ ನಾವು ಮನುಷ್ಯನ ಬಗ್ಗೆ ಅನ್ನೋದನ್ನು ಅಬ್ಸರ್ವ್ ಮಾಡಿದಾಗ we study about the vital events happening in the life of a human being. ಒಬ್ಬ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಅತಿ ಪ್ರಮುಖವಾದಂತಹ ಘಟನೆಗಳನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಈವೆಂಟ್ಸ್ ಅಕ್ಕರಿಂಗ್ ಇನ್ ದ ಲೈಫ್ ಆಫ್ ಅ ಹ್ಯೂಮನ್ ಬೀಯಿಂಗ್. ಆ ಮೋಸ್ಟ್ ಇಂಪಾರ್ಟೆಂಟ್ ಈವೆಂಟ್ಸ್ ಅನ್ನೇ ನಾವಿಲ್ಲಿ ವೈಟಲ್ ಈವೆಂಟ್ಸ್ ಅಂತ ಹೇಳಿ ಕರಿತೀವಿ. ವೈಟಲ್, ದ ಮೀನಿಂಗ್ ಆಫ್ ದ ವರ್ಡ್ ವೈಟಲ್ ಇಸ್ ನಥಿಂಗ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಅತಿ ಪ್ರಮುಖವಾದಂತಹ ಘಟನೆಗಳನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಏನಪ್ಪ ಅದು ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಅತಿ ಪ್ರಮುಖವಾದಂತಹ ಘಟನೆಗಳು. ಸೊ ದ ಮೋಸ್ಟ್ ಪ್ರಾಮಿನೆಂಟ್ ಈವೆಂಟ್ಸ್ ಹ್ಯಾಪನಿಂಗ್ ಇನ್ ದ ಲೈಫ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಆರ್ ಬರ್ತ್ಸ್, ಮ್ಯಾರೇಜಸ್, ಡೈವರ್ಸಸ್, ಸಿಕ್ನೆಸ್, ಡೆತ್ಸ್. ಬರ್ತ್, ಮನುಷ್ಯ ಹುಟ್ಟುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಈವೆಂಟ್ ಇನ್ ದ ಲೈಫ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಅದಕ್ಕೆ ತಾನೇ ಎಲ್ಲರೂ ಬರ್ತ್ಡೇಸನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಕೇಕ್ ಕಟ್ ಮಾಡುವಂಥದ್ದು. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಈವೆಂಟ್. ಆ್ಯಂಡ್ ಮ್ಯಾರೇಜ್ ಆಬ್ವಿಯಸ್ಲಿ ಮನುಷ್ಯನ ಜೀವನದಲ್ಲಿ ತುಂಬಾ ಮುಖ್ಯವಾದಂಥದ್ದು ಮ್ಯಾರೇಜ್. ಡೈವರ್ಸ್, ಇದು ಕೂಡ ಅಷ್ಟೇ ಇಂಪಾರ್ಟೆಂಟು. ಗಂಟು ಹಾಕೋದು ಎಷ್ಟು ಇಂಪಾರ್ಟೆಂಟೋ ಕಳ್ಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ಅದನ್ನು ಕೂಡ ವೈಟಲ್ ಈವೆಂಟ್ ಅಂತ ಹೇಳಿ ಸೇರಿಸಿದ್ದೀವಿ. ಡೈವರ್ಸ್, ಸಿಕ್ನೆಸ್, ಕಾಯಿಲೆಗಳು, ಆ್ಯಂಡ್ ಫೈನಲಿ ಡೆತ್, ಸಾವು. ಸೊ please understand, these are the vital events happening in the life of a human being. ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಅತಿ ಪ್ರಮುಖವಾದಂತಹ ಘಟನೆಗಳು: ಹುಟ್ಟು, ಮದುವೆ, ಡೈವರ್ಸು, ರೋಗ, ಸಾವು. ಬರ್ತ್ಸ್, ಮ್ಯಾರೇಜಸ್, ಡೈವರ್ಸಸ್, ಸಿಕ್ನೆಸ್ and deaths. These are the most important events occurring in the life of a human being. Now, coming to our first unit. The name of that chapter is Vital Statistics. This is that branch of statistics which collects and records the vital events of a human being like births, marriages, divorce, sickness, deaths. Vital statistics ಅಂದರೆ ಏನು? ಅದು ಸ್ಟ್ಯಾಟಿಸ್ಟಿಕ್ಸಿನ ಒಂದು ಬ್ರಾಂಚ್, ಅದೊಂದು ಭಾಗ.
ಅದರಲ್ಲಿ ನಾವು ಏನನ್ನು ಸ್ಟಡಿ ಮಾಡ್ತೀವಿ ಅಂತಂದರೆ ಮನುಷ್ಯನ ಜೀವನದ ಅತಿ ಪ್ರಮುಖವಾದಂತಹ ಘಟನೆಗಳಾದ ಹುಟ್ಟು, ಸಾವು, ಕಾಯಿಲೆ, ಮದುವೆ, ಡೈವರ್ಸು ಇಂಥದ್ದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಕಲೆಕ್ಟ್ ಮಾಡೋದ್ರ ಜೊತೆಗೆ ರೆಕಾರ್ಡ್ ಮಾಡ್ತೀವಿ. ಸೊ ಇಂಥದ್ದನ್ನು ರೆಕಾರ್ಡ್ ಮಾಡೋದಕ್ಕೆ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಆಫ್ 1886 ಅಂತ ಇದೆ. ನಮ್ಮ ದೇಶದ ಒಂದು ಕಾನೂನಿದೆ. ಎವ್ರಿ ಬರ್ತ್, ಡೆತ್, ಮ್ಯಾರೇಜ್, ಎವ್ರಿಥಿಂಗ್ ಶುಡ್ ಬಿ ರಿಜಿಸ್ಟರ್ಡ್ ವಿತ್ ದ ಗವರ್ನಮೆಂಟ್. ರಿಜಿಸ್ಟ್ರೇಷನ್ ಮಾಡಿಸಿ ನಾವೊಂದು ಬರ್ತ್ ಸರ್ಟಿಫಿಕೇಟ್ ಅಥವಾ ಡೆತ್ ಸರ್ಟಿಫಿಕೇಟ್ ಅನ್ನೋದನ್ನು ಪ್ರೂಫ್ ಆಗಿ ನಾವು ತಗೊಳ್ಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನ್ ಆಫ್ ಆ್ಯಕ್ಟ್ ಆಫ್ 1886 ಅಡಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಿ ಹ್ಯಾವ್ ಡಿಫರೆಂಟ್ ಸ್ಟೇಟ್ ಆ್ಯಕ್ಟ್ಸ್ ಇನ್ ಡಿಫರೆಂಟ್ ಸ್ಟೇಟ್ಸ್. ಸೊ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ದಿಸ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, before going to the definition, I will repeat once again what we have studied about vital statistics. Vital ಅನ್ನೋ ಪದಕ್ಕೆ ಅರ್ಥ ಇಂಪಾರ್ಟೆಂಟ್. ಸೊ ಇದು ತುಂಬ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ವೈಟಲ್ ಅಂತ ಹೇಳಿದ್ದಾರೆ. ಇದರಲ್ಲಿ ನಾವು ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಘಟನೆಗಳನ್ನು ಸ್ಟಡಿ ಮಾಡ್ತೀವಿ, ವೈಟಲ್ ಈವೆಂಟ್ಸ್. ಯಾವುದಪ್ಪ ವೈಟಲ್ ಈವೆಂಟ್ಸ್ ಅಂದರೆ ಬರ್ತ್, ಡೆತ್, ಮ್ಯಾರೇಜ್, ಡೈವರ್ಸ್, ಸಿಕ್ನೆಸ್, ಇವುಗಳನ್ನು ಸ್ಟಡಿ ಮಾಡಿ ರೆಕಾರ್ಡ್ ಮಾಡ್ತೀವಿ. ಯಾಕೆ ರೆಕಾರ್ಡ್ ಮಾಡ್ತೀವಿ ಇದನ್ನು, ಯಾಕೆ ಬೇಕು ಇವೆಲ್ಲ ಸ್ಟಡಿ ಮಾಡುವಂಥದ್ದು ಅಂತಂದರೆ, ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ನೇಷನ್ ಈಸ್ ನಾಟ್ ಪಾಸಿಬಲ್ ವಿತೌಟ್ ದ ಹೆಲ್ಪ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಸರ್ಕಾರದವರು ಒಂದು ಯೋಜನೆ ಮಾಡಬೇಕು. ಗವರ್ನಮೆಂಟ್ ಹ್ಯಾಸ್ ಟು ಫ್ರೇಮ್ ಸರ್ಟನ್ ಪಾಲಿಸೀಸ್ ಫಾರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಆಫ್ ದ ಮಾಸಸ್ ಆಫ್ ದ ಕಂಟ್ರಿ ಮೀನ್ಸ್ ದೇ ನೀಡ್ ಸರ್ಟನ್ ಸ್ಟ್ಯಾಟಿಸ್ಟಿಕ್ಸ್. ಸರ್ಕಾರಕ್ಕೆ ಕೆಲವು ಅಂಕಿಅಂಶಗಳು ಬೇಕು. ನಮ್ಮ ದೇಶದ ಜನಸಂಖ್ಯೆ ಎಷ್ಟು, ಅದರಲ್ಲಿ ವೃದ್ಧರೆಷ್ಟು, ಓಲ್ಡ್ ಪೀಪಲ್ ಎಷ್ಟು, ಚಿಕ್ಕ ಮಕ್ಕಳೆಷ್ಟು, ಓದ್ತಿರೋವಂಥವ್ರೆಷ್ಟು, ಎಜುಕೇಷನ್ ಇರೋವಂಥವ್ರೆಷ್ಟು, ಇಲಿಟ್ರೇಟ್ಸ್ ಎಷ್ಟು, ಹೆಣ್ಮಕ್ಳೆಷ್ಟು, ಕಾಯಿಲೆ ಬಂದಿರೋವಂಥವ್ರೆಷ್ಟು, ಕ್ಯಾನ್ಸರ್ ಪೇಷಂಟ್ಸ್ ಎಷ್ಟಿದ್ದಾರೆ, ಅಥವಾ ಬೇರೆ ಬೇರೆ ಕಾಯಿಲೆಯ ಪೇಷಂಟ್ಗಳು ಎಷ್ಟಿದ್ದಾರೆ, ಮದುವೆ ಆದವರೆಷ್ಟು, ಆಗದೇ ಇರೋವಂಥವ್ರೆಷ್ಟು, ಈ ಎಲ್ಲ ಸ್ಟ್ಯಾಟಿಸ್ಟಿಕ್ಸು ಸರ್ಕಾರದ ಹತ್ರ ಇಲ್ಲ ಅಂತಂದರೆ ಒಂದು ದೇಶವನ್ನು ಎಕನಾಮಿಕ್ ಡೆವಲಪ್ಮೆಂಟ್ ಕಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಆಕ್ಟಿವಿಟಿಯನ್ನು ಸರ್ಕಾರ ಸಕ್ಸಸ್ಫುಲ್ ಆಗಿ ಮಾಡೋದು ಕಷ್ಟ ಆಗುತ್ತೆ. ಸೊ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಪ್ಲಿಫ್ಟ್ ದಿ ಎಕನಾಮಿಕ್ condition of a country. Now let us see the definition of vital statistics given by B. Benjamin. ಈ ಬೆಂಜಮಿನ್ ಅನ್ನುವಂಥವನು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಅನ್ನು ಕೊಡ್ತಾನೆ. ಪ್ಲೀಸ್ ಅಬ್ಸರ್ವ್ ದ ಡೆಫಿನಿಷನ್. ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಕನ್ವೆನ್ಷನಲಿ ನ್ಯೂಮರಿಕಲ್ ರೆಕಾರ್ಡ್ಸ್. ಕನ್ವೆನ್ಷನಲಿ, ಟ್ರೆಡಿಷನಲಿ, ಸಾಂಪ್ರದಾಯಿಕವಾಗಿ ನೂರಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದಂತಹ ಒಂದು ಪದ್ಧತಿ, ಅದನ್ನೇ ಕನ್ವೆನ್ಷನ್ ಅಂತ ಹೇಳ್ತೀವಿ. ಸೊ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಕನ್ವೆನ್ಷನಲ್ ರೆಕಾರ್ಡ್ಸ್. ವಾಟ್ ಕೈಂಡ್ ಆಫ್ ರೆಕಾರ್ಡ್ಸ್? ನ್ಯೂಮರಿಕಲ್ ರೆಕಾರ್ಡ್ಸ್. ಆಲ್ಟರ್ನೇಟಿವ್ಲಿ ವಿ ಕ್ಯಾನ್ ಪುಟ್ ಇಟ್ ಆಸ್ ಸ್ಟ್ಯಾಟಿಸ್ಟಿಕಲ್ ರೆಕಾರ್ಡ್ಸ್ ಆಲ್ಸೋ. ಸೊ ಅಂಕಿ ಅಂಶಗಳ ಸಮಾಚಾರ, the facts which are represented in the form of numbers. So vital statistics are conventional numerical records of what? Again, vital events like marriages, births, sickness, deaths. These four words are very important, you have to remember. So according to Benjamin, vital statistics are conventional numerical records of marriages, births, sickness and deaths, by which the health and growth of a community may be studied. ಒಂದು ದೇಶದ ಹೆಲ್ತ್ ಯಾವ ರೀತಿ ಇದೆ, ದೇಶದಲ್ಲಿರುವಂತಹ ಜನರ ಆರೋಗ್ಯ ಯಾವ ರೀತಿ ಇದೆ, ಕಳೆದ 3-4 ತಿಂಗಳುಗಳಿಂದ ನಾವು ಪಡ್ತಿರುವಂತಹ ಪಾಡನ್ನು ನೀವು ನೋಡ್ತಾನೆ ಇದ್ದೀರಿ. ಸೊ ಜನರ ಆರೋಗ್ಯವನ್ನು ಕಾಪಾಡೋದಕ್ಕೆ ಎಲ್ಲ ಶಟ್ ಡೌನ್, ಲಾಕ್ಡೌನ್, ಸೀಲ್ ಡೌನ್ ಅಂತ ಮಾಡ್ತಾ ಇದ್ದಾರೆ. ಸೊ ಈ ಜನರ ಒಂದು ಆರೋಗ್ಯ ಸ್ಥಿತಿ ಹೇಗಿದೆ, ಅದನ್ನು ಸುಧಾರಿಸೋದು ಹೇಗೆ, ಅದನ್ನು ಕಾಪಾಡಿಕೊಳ್ಳೋದು ಹೇಗೆ, ಸೊ ದಟ್ ವಿಲ್ ಬಿ ಹ್ಯಾಪನಿಂಗ್ ವಿತ್ ದ ಹೆಲ್ಪ್ ಆಫ್ ಮೇಂಟೈನಿಂಗ್ vital statistical records. So with the help of vital statistics we can understand the health and growth of a community. Growth of a community ಅಂತಂದ್ರೆ ಏನು? ಈಗ ಎಷ್ಟು ಜನ ಇದ್ದಾರೆ, ಇವ್ರು ಹೇಗೆ ಬೆಳವಣಿಗೆ ಆಗ್ತಾ ಇದ್ದಾರೆ, ಮುಂದೆ ನಮ್ಮ ಜನಸಂಖ್ಯೆ ಇನ್ನೆಷ್ಟು ಆಗುತ್ತೆ, ಚೈನಾವನ್ನು ಬೀಟ್ ಮಾಡಿ ನಾವೇನಾದ್ರು ಫಸ್ಟ್ ಪ್ಲೇಸ್ಗೆ ಹೋಗ್ತೀವಾ, ಯಾವಾಗ ಹೋಗ್ತೀವಿ, ಯಾವ ಒಂದು ಪ್ರಮಾಣದಲ್ಲಿ
At what percentage the population of our country is going to increase, what is the rate of birth rate, what is the death rate, what is the rate of diseases. So lots of indexes we calculate based on population. So growth of a community, ಇನ್ನೊಂದು 10 ವರ್ಷದ ನಂತರ ನಮ್ಮ ದೇಶ ಜನಸಂಖ್ಯೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ, ಜಾಸ್ತಿ ಆದರೆ ಎಷ್ಟು ಜಾಸ್ತಿ ಆಗುತ್ತೆ, ಕಡಿಮೆ ಆದರೆ ಎಷ್ಟು ಜಾಸ್ತಿ ಆಗುತ್ತೆ, ಇಂಥದ್ದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಸಹಾಯಕಾರಿ ಆಗುತ್ತೆ. ಸೊ ಒನ್ಸ್ ಅಗೈನ್ ರಿಮೆಂಬರ್ ದಿಸ್ ಡೆಫಿನಿಷನ್ ಗಿವನ್ ಬೈ ಬಿ ಬೆಂಜಮಿನ್. Vital statistics are conventionally numerical records of marriages, births, sickness and deaths by which the health and growth of a community may be studied. Right after studying the definition, we proceed to study about methods of obtaining these vital statistics. ಇದನ್ನ ಯಾವ ರೀತಿಯಾಗಿ ನಾವು ಕಲೆಕ್ಟ್ ಮಾಡ್ತೀವಿ? There are two methods. Number 1, registration method, and number 2, census enumeration method. ನಾನು ಆಗಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1888 ಇದೆ. ರಿಜಿಸ್ಟ್ರೇಷನ್ ಆ್ಯಕ್ಟಿನ ಕೆಳಗಡೆ ಇಟ್ ಈಸ್ ಕಂಪಲ್ಸರಿ ಫಾರ್ ಎವ್ರಿ ಪರ್ಸನ್ ಆಫ್ ದಿಸ್ ಕಂಟ್ರಿ ಟು ರಿಕಾರ್ಡ್ ದಿ ವೈಟಲ್ ಈವೆಂಟ್ಸ್ ಹ್ಯಾಪನಿಂಗ್ ಇನ್ ದ ಲೈಫ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಯಾರು ರಿಕಾರ್ಡ್ ಮಾಡಿಸ್ಕೊಳ್ತಾರೆ? ಗೌರ್ಮೆಂಟ್ ಅಥಾರಿಟೀಸ್ ಲೈಕ್ ಪಂಚಾಯತ್ ಆಫೀಸ್, ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸಸ್ಸು. ವಿಲೇಜ್ ಲೆವೆಲಲ್ಲಾದರೆ ನಮಗೆ ಪಂಚಾಯಿತಿ ಅಂತ ಇರುತ್ತೆ, ಟೌನ್ಸಲ್ಲಾದರೆ ನಮಗೆ ಮುನ್ಸಿಪಾಲಿಟೀಸ್ ಇರುತ್ತೆ, ಸಿಟಿಗಳಲ್ಲಿ ಕಾರ್ಪೊರೇಷನ್ ಆಫೀಸಸ್ ಇರುತ್ತೆ. ಈ ಆಫೀಸಸ್ಸಲ್ಲಿ ಕಡ್ಡಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜನನ, ಮರಣ, ಡೈವರ್ಸು, ಮದುವೆ ಇತ್ಯಾದಿಗಳನ್ನು ನೋಂದಣಿ ಮಾಡಿಸ್ಕೊಂಡು ಅಲ್ಲಿಂದ ಒಂದು ಸರ್ಟಿಫಿಕೇಟನ್ನು ತಗೋಬೇಕು, ಲೈಕ್ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್. ಸೊ ಇಟ್ ಈಸ್ ಎ ಕಂಪಲ್ಸರಿ ಥಿಂಗ್ ಇನ್ ಅವರ್ ಕಂಟ್ರಿ. ಪ್ರತಿಯೊಂದು ವೈಟಲ್ ಈವೆಂಟ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಶುಡ್ ಬಿ ರಿಜಿಸ್ಟರ್ಡ್. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್, ಸಮ್ಟೈಮ್ಸ್ ಸಪೋಸ್ ಒಂದು ಹಳ್ಳಿಯಲ್ಲಿ ಒಂದು ಮನೇಲಿ ಒಂದು ಮಗು ಹುಟ್ಟುತ್ತೆ, ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿಲ್ಲ. ಸಮ್ಟೈಮ್ಸ್ ಒಂದು ಡೆತ್ ಆಗುತ್ತೆ ಒಂದು ಮನೆಯಲ್ಲಿ, ಎತ್ಕೊಂಡು ಹೋಗಿ ಸ್ಮಶಾನದಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ತಾರೆ. ಬಟ್ ಡೆತ್ ಸರ್ಟಿಫಿಕೇಟ್ ತೊಗೊಳ್ಳೋದಿಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ. ಒಂದು ಮದುವೆ ಆಗುತ್ತೆ, ಒಂದು ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡಿಸ್ಕೊಂಡ್ಬಿಡ್ತಾರೆ, ಬಟ್ ರಿಜಿಸ್ಟರ್ ಆಗೋದಿಲ್ಲ. ಸೊ ಸುಮಾರು ತೊಂದರೆಗಳಿರೋದ್ರಿಂದ ಈ ರಿಜಿಸ್ಟ್ರೇಷನ್ ಮೆಥಡು 100% ನಮ್ಮಲ್ಲಿ ಸಕ್ಸಸ್ಫುಲ್ ಆಗಿಲ್ಲ. ಕೆಲವು ವೈಟಲ್ ಈವೆಂಟ್ಸನ್ನು ನಾವು ಇದರಿಂದ ರಿಜಿಸ್ಟ್ರೇಷನ್ಗೆ ಒಳಪಡ್ತಾ ಇಲ್ಲ. Therefore, there are certain limitations of registration method of obtaining vital statistics. Even though it has been made compulsory to register all the vital events of human beings, certain times some events are omitted. So ಅದಷ್ಟು ಫ್ರೂಟ್ಫುಲ್ ಆಗಿ ವರ್ಕೌಟ್ ಆಗ್ತಾ ಇಲ್ಲ. ಸರಿ, ಎರಡನೇ ಮೆಥಡ್ ಯಾವುದು ಅಂತ ನೋಡೋಣ. ಸೆನ್ಸಸ್ ಎನ್ಯುಮರೇಷನ್ ಮೆಥಡ್. ಸೊ ಯು ನೋ ವಾಟ್ ಈಸ್ ಸೆನ್ಸಸ್. ಇನ್ ಅವರ್ ಕಂಟ್ರಿ every once in 10 years census is being conducted. To know the population and other numerical data relating to the people of our country. Like 1991, 2001, 2011. ಸೊ ಪ್ರತಿ 10 ವರ್ಷಕ್ಕೊಮ್ಮೆ ನಮ್ಮಲ್ಲಿ ಈ ಸೆನ್ಸಸ್ ತಗೊಳ್ಳುವಂತಹ ಒಂದು ಕೆಲಸ ನಡೆಯುತ್ತೆ. ಇದರಲ್ಲಿ normally the government school teachers are used to collect the data from each and every house. They will visit each and every house and they will collect how many people are residing in that house, their age, their marital status, educational status, occupation, religion, etc. So census enumeration method ಇದರಲ್ಲಿ ನಮಗೆ ಇನ್ನೂ ಒಂದು ಡಿಸಡ್ವಾಂಟೇಜ್ ಬರುತ್ತೆ. ಯಾಕೆಂದರೆ ಸೆನ್ಸಸ್ ಈಸ್ ಎ ಕಾಸ್ಟ್ಲಿ ಆ್ಯಕ್ಟಿವಿಟಿ. ಪ್ರತಿಯೊಂದು ಮನೆಗೆ ಹೋಗಿ ಡೇಟಾನ ನಾವು ಕಲೆಕ್ಟ್ ಮಾಡಬೇಕು. ಆ ಡೇಟಾ ಎಲ್ಲವನ್ನು ಕೂಡ ಕಂಪೈಲ್ ಮಾಡಿ ಇಡೀ ದೇಶಕ್ಕೆ ಕ್ರೋಢೀಕರಿಸಿ ದೇಶದ ಜನಸಂಖ್ಯೆ ಎಷ್ಟು ಅನ್ನೋದೆಲ್ಲ ಮಾಡಬೇಕಾಗತ್ತೆ. ಇಟ್ಸ್ ಅ ಹ್ಯೂಜ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಕಾಸ್ಟ್ಲಿ ಅಫೇರ್. ಹಾಗಾಗಿಯೇ ನಾವು ಅದನ್ನು 10 ವರ್ಷಕ್ಕೊಮ್ಮೆ ಮಾತ್ರ ಮಾಡ್ತೀವಿ. ಈಗ ನಮಗೆ 2011 2011 ಸೆನ್ಸಸ್ಗೆ ಪಾಪ್ಯುಲೇಷನ್ ಎಷ್ಟು ಅಂತ ಗೊತ್ತಿದೆ.
ಸೊ 2011 ನಾವು ಪಾಪ್ಯುಲೇಷನನ್ನು ಕೌಂಟ್ ಮಾಡಿದ್ದೀವಿ ಅಂತಂದರೆ ಈಗ 2020 ಇಲ್ಲಿವರೆಗೂ ಆ ಸೇಮ್ ಪಾಪ್ಯುಲೇಷನ್ ಹಾಗೆ ಇರುತ್ತಾ? ಸೆನ್ಸಸ್ ಮಾಡಿದ ಮೇಲೆ ಎಷ್ಟೊಂದು ಜನ ಹುಟ್ಟಿರ್ತಾರೆ, ಎಷ್ಟೊಂದು ಜನ ಡೆತ್ ಆಗಿರುತ್ತೆ. ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿಲ್ಲ ಅಂತಂದರೆ ಸೊ ವಿ ಕೆನಾಟ್ ಗೆಟ್ ಎಕ್ಸಾಕ್ಟ್ ಪಾಪ್ಯುಲೇಷನ್ ಫಿಗರ್ಸ್. ಸೊ ಜನಸಂಖ್ಯೆಯನ್ನು ಕೌಂಟ್ ಮಾಡುವಂಥ ಇಯರ್ಸನ್ನು ಸೆನ್ಸಲ್ ಇಯರ್ಸ್ ಅಂತ ಏನು ಕರಿತೀವಿ, ದೋ ಸೆನ್ಸಸ್ ಡೇಟಾ ಈಸ್ ವಯಬಲ್ ಓನ್ಲಿ ಟು ದಟ್ ಪರ್ಟಿಕ್ಯುಲರ್ ಸೆನ್ಸಲ್ ಇಯರ್ಸ್. ಆ ವರ್ಷ ಬಿಟ್ಟು ಬೇರೆ ವರ್ಷಕ್ಕೆ ನಾವು ಪಾಪ್ಯುಲೇಷನ್ ಬೇಕು ಅನ್ನೋದಾದರೆ ನಮಗೆ ಸಿಗೋದು ಕಷ್ಟ ಆಗುತ್ತೆ. ಅದನ್ನು ನಾವಿಲ್ಲಿ ಇಂಟರ್ ಸೆನ್ಸಲ್ ಇಯರ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ 2011 ಸೆನ್ಸಸ್ಸನ್ನು ತಗೊಂಡಿದ್ದೀವಿ. ಸೊ ಅವತ್ತಿಗೆ ನಮಗೆ ಎಕ್ಸಾಕ್ಟ್ ಡೇಟಾ ಸಿಗುತ್ತೆ ಫಾರ್ ದ ಇಯರ್ 2011. ಸಪೋಸ್ ಐ ವಾಂಟ್ ಪಾಪ್ಯುಲೇಷನ್ ಡೇಟಾ ಫಾರ್ 2012 ಆರ್ 2014 ಆರ್ 2016. ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ಬಿಕಾಸ್ ವಿ ಹ್ಯಾವ್ ನಾಟ್ ಕಂಡಕ್ಟೆಡ್ ಸೆನ್ಸಸ್ ಫಾರ್ ದಟ್ ಪರ್ಟಿಕ್ಯುಲರ್ ಇಯರ್ಸ್. ಅಂಥ ಒಂದು ಇಯರ್ಸನ್ನು ನಾವು ಇಂಟರ್ ಸೆನ್ಸಲ್ ಇಯರ್ಸ್ ಅಂತ ಹೇಳಿ ಕರಿತೀವಿ. ಸೊ ಸೆನ್ಸಸ್ ಯಾವ ವರ್ಷದಲ್ಲಿ ಮಾಡ್ತೀವೋ ಅದು ಸೆನ್ಸಲ್ ಇಯರ್ಸು. ಅದು ಬಿಟ್ಟು ಉಳಿದ ವರ್ಷಗಳನ್ನು ನಾವು ಇಂಟರ್ ಸೆನ್ಸಲ್ ಇಯರ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಇಂಟರ್ ಸೆನ್ಸಲ್ ಇಯರ್ಸ್ಗೆ ಪಾಪ್ಯುಲೇಷನನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಹೇಗೆ, ಅದಕ್ಕೊಂದು ಮೆಥಡ್ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ.